ಗಣ್ಯ ವ್ಯಕ್ತಿಗಳಿಗೆ ಹೃದಯದಿಂದ ನೆನೆಸುತ್ತಾ ನನ್ನ ವೃತ್ತಿ ಬಾಂಧವರಿಗೆ ಎಲ್ಲರಿಗೂ ಕೂಡ ನನ್ನ ಹೃದಯದಲ್ಲಿ ನಮನ. ಅಣ್ಣನವರು ತಾವು ಬೆಳೀತಾ ಅದರಲ್ಲಿ ತಮ್ಮ ಜೊತೆಯಲ್ಲಿ ಎಷ್ಟು ಜನರನ್ನು ಬೆಳೆಸ್ತಾ ಇದ್ದಾರೆ. ಇದು ಕಲಬುರಗಿಗೆ ಅಲ್ಲದೆ ಸುತ್ತ ಜಿಲ್ಲೆಗಳಿಗೂ ತಾಲೂಕುಗಳಿಗೂ ಬಂದಿದ್ದಂಥ ವಿಷಯ. ಯಾಕೋ ಹೇಳಬೇಕನ್ನಿಸ್ತು, ಒಂದು ಮಾತು ಹೆಚ್ಚಿಗೆ ಹೇಳಿದೆ. ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ ಯೋಧ. ಯುದ್ಧ ಸದಾ ಸಿದ್ಧ, ಯುದ್ಧ ಸದಾ ಸಿದ್ಧ ಎನ್ನುವ ಯೋಧರಿಗೆ ಜೀವದ ಭಯ ಇಲ್ಲ ಎಂದಲ್ಲ, ಜೀವದ ಭಯ ಇಲ್ಲ ಎಂದಲ್ಲ, ದೇಶಕ್ಕಾಗಿ ತನ್ನ ಪ್ರಾಣವನ್ನು ಬಲಿದಾನ ಕೊಡಲು ಸಿದ್ಧ ಎಂದು, ದೇಶಕ್ಕಾಗಿ ತನ್ನ ಪ್ರಾಣವನ್ನು ಬಲಿದಾನ ಕೊಡಲು ಸಿದ್ಧ ಎಂದು. ಗಡಿ ಅಂಚಿನಲ್ಲಿ ಕಣ್ಣು ಮುಚ್ಚದೆ ಎಚ್ಚರಿದ್ದಾರೆ ಎಂದರೆ ನಿದ್ರೆ ಇಲ್ಲ ಎಂದಲ್ಲ, ನಿದ್ರೆ ಇಲ್ಲ ಎಂದಲ್ಲ. ನಾವೆಲ್ಲರೂ ನಿದ್ರಾಭಂಗರಾಗಬಾರದು ಎಂದು, ನಾವೆಲ್ಲರೂ ನಿದ್ರಾಭಂಗರಾಗಬಾರದು ಎಂದು. ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಿದ್ದಾರೆ ಎಂದರೆ ಪ್ರೀತಿ ಪ್ರೇಮ ಇಲ್ಲ ಎಂದಲ್ಲ, ಪ್ರೀತಿ ಪ್ರೇಮ ಇಲ್ಲ ಎಂದಲ್ಲ. ದೇಶದ ಜನರಿಗೋಸ್ಕರ ಪ್ರೀತಿ ತ್ಯಾಗ ಮಾಡಿದ್ದಾರೆ ಎಂದು, ದೇಶದ ಜನರಿಗೋಸ್ಕರ ಪ್ರೀತಿ ತ್ಯಾಗ ಮಾಡಿದ್ದಾರೆ ಎಂದು. ತನ್ನ ಬಂಧು ಬಳಗವನ್ನು ಬಿಟ್ಟು ಬಂದ್ದಾರೆ ಎಂದರೆ ಸಂಬಂಧ ಇಲ್ಲ ಎಂದಲ್ಲ, ಸಂಬಂಧ ಇಲ್ಲ ಎಂದಲ್ಲ. ಸಮೀಪದಲ್ಲಿ ಶತ್ರುಗಳು ಇದ್ದಾರೆ ಎಂದು, ಸಮೀಪದಲ್ಲಿ ಶತ್ರುಗಳು ಇದ್ದಾರೆ ಎಂದು. ಪ್ರೀತಿ ಪ್ರೇಮ ಅಮರ, ದೇಶಕ್ಕಾಗಿ ದೇಹ ತ್ಯಾಗ ಮಾಡಿದ ವೀರರ ಶೌರ್ಯಕ್ಕೆ ನಮ್ಮೆಲ್ಲರ ನಮನ, ಸಹಸ್ರ ಸಹಸ್ರ ನಮನ. ಅವಕಾಶಕ್ಕಾಗಿ ಧನ್ಯವಾದ. ಮೇಡಮ್ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ನಿರ್ವಹಿಸಿರುವಂಥ ಡಾಕ್ಟರ್ ಮೇಡಮ್ ಅವರಿಗೆ ಗ್ರಂಥ ಸಮರ್ಪಣೆ ಮಾಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ನಾಗೇಂದ್ರ ಮಾಡಾಳ್. ವೇದಿಕೆ ಮೇಲಿನ ಗಣ್ಯರಿಗೂ